ಲೈಕ್ಸ್ ಮತ್ತೆ ವ್ಯೂಸ್ಗೋಸ್ಕರ ಒಂದ್ ಹುಡುಗಿ ಮಾಡಿರೋ ತಪ್ಪಿಗೆ ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ. ತಪ್ಪು ಮಾಡಿದವರೇ ಯಾರೋ, ಶಿಕ್ಷೆ ಅನುಭವಿಸಿದವರೇ ಯಾರೋ. ಇತ್ತೀಚೆಗೆ ಕೇರಳದಲ್ಲಿ ನಡೆದ ಘಟನೆ ಇದು. ಒಂದ್ ಹುಡುಗಿ ಬಸ್ ನಲ್ಲಿ ಹೋಗ್ತಾ ಸೆಲ್ಫಿ ವಿಡಿಯೋ ಮಾಡಿದಾಳೆ. ನೀವು ಸರಿಯಾಗಿ ಆ ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಯಾವುದೇ ತಪ್ಪು ಮಾಡ್ತಾ ಇಲ್ಲ, ಸುಮ್ನೆ ನಿಂತಿದ್ದಾರೆ. ಆದ್ರೆ ಆ ವ್ಯಕ್ತಿ ನನ್ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದಾನೆ ಅಂತ ಆ ಹುಡುಗಿ ವಿಡಿಯೋನ ಅಪ್ಲೋಡ್ ಮಾಡಿದಾಳೆ. ಕಾರಣ ಏನ್ ಗೊತ್ತಾ? ಜಸ್ಟ್ ಲೈಕ್ಸ್ ಮತ್ತೆ ವ್ಯೂಸ್ಗೋಸ್ಕರ. ಆದ್ರೆ ಆ ವಿಡಿಯೋದಿಂದ ಅವಮಾನ ತಾಳಲಾರದೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈಗ ಆ ಹುಡುಗಿ ಆ ವಿಡಿಯೋನ ಡಿಲೀಟ್ ಮಾಡಿದೆ. ಆದ್ರೆ ಏನ್ ಪ್ರಯೋಜನ? ಹೋಗಿರೋ ಜೀವ ವಾಪಸ್ ಬರುತ್ತಾ? ಈಗಂತೂ ಈ ತರ ವಿಷಯಗಳು ಟ್ರೆಂಡ್ ಆಗ್ಬಿಟ್ಟಿದಾವೆ. ಬಸ್ ನಲ್ಲಿ ಕುತ್ಕೊಳ್ಳೋದು, ವಿಡಿಯೋ ಮಾಡೋದು. ಹೌದು, ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು, ಅನ್ಯಾಯ ಎದುರಿಸಕ್ಕೆ ಯಾವುದೇ ಕಾರಣಕ್ಕೂ ಎದುರಬಾರದು, ಅದನ್ನ ನಾನ್ ಸಹ ಒಪ್ಕೊಳ್ತೀನಿ. ಆದ್ರೆ ತಪ್ಪು ಮಾಡದೇ ಇರೋ ವ್ಯಕ್ತಿ ಮೇಲೆ ಸುಮ್ನೆ ಆರೋಪ ಮಾಡಿದ್ರೆ ಅವರ ಜೀವನ ಏನಾಗ್ಬೇಕು? ನಮ್ಮ ಸಮಾಜ, ನಮ್ಮ ಕಾನೂನುಗಳು ಎಲ್ಲವೂ ಹೆಣ್ಣಿನ ಪರವಾಗಿನೇ ಇದಾವೆ, ಅದು ಕೂಡ ತಪ್ಪಲ್ಲ. ಆದ್ರೆ ಅದೇ ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ನಿಜವಾಗಿಯೂ ಅನ್ಯಾಯ ಆದಾಗ ಯಾರು ಕೂಡ ನಿಮ್ ಪರ ಬಂದು ನಿಂತ್ಕೊಳ್ಳಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.